ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ ಮತ್ತು ಅದೇನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಕತೆ ಬಂದು ಮರ್ಯಾದೆ ರಾಮಣ್ಣ ಅವರ ಅತ್ತೆ ಮನೆಯಲ್ಲೇ ಇದ್ದಾನೆ. ಆದರೆ ಅತ್ತೆ ಅಂತಲೂ ಅವನಿಗೆ ಗೊತ್ತಿಲ್ಲ, ಅತ್ತೆ ಮಗಳು ಅಂತಲೂ ಕೂಡ ಗೊತ್ತಿಲ್ಲ. ಅವ್ರ ಮನೆಯಲ್ಲೇ ಈವೆಂಟ್ ಸರ್ವಿಸ್ ಮಾಡೋಕ್ಕೆ ಹೋಗಿದ್ದಾನೆ. ಆದರೆ ಅವ್ರ ಮಾವಂಗೂ ಗೊತ್ತಿಲ್ಲ, ಅವ್ರ ಅತ್ತೆಗೂ ಗೊತ್ತಿಲ್ಲ, ಅವ್ರ ಅತ್ತೆ ಮಗಳಿಗೂ ಆ ವಿಷಯನೇ ಗೊತ್ತಿಲ್ಲ. ಇವರು ಸಂಬಂಧಿಕರು ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ಇವರು ಸಣ್ಣ ಮಕ್ಕಳನ್ನೇ ಅವ್ರು ಬೇರೆ ಕಡೆ ಇವ್ರು ಬೇರೆ ಕಡೆ ಆಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಕಡೆ ಬಂದು ಮರ್ಯಾದೆ ರಾಮಣ್ಣನ ಅಮ್ಮ ಯಾವಾಗಲೂ ಅವನದೇ ಕನಸಲ್ಲಿರ್ತಾಳೆ, ಯಾವಾಗಲೂ ಅಳ್ತಿರ್ತಾಳೆ. ರಾಮು ಇಲ್ಲಿ ಬಂದ ಅಲ್ಲಿ ಬಂದ ಅಂಥೇಳಿ ಹಿಂಗೆ ಕನಸು ಕಾಣ್ತಿರ್ತಾಳೆ. ನನ್ನ ಕಂದ ಬಂದ ಅಂತೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತ ಕೂತಿರ್ತಾಳೆ. ನನ್ನ ಕಂದಗೆ ಏನು ಕಷ್ಟ ಆಗ್ದಂಗೆ ನನ್ನ ಕಂದ ಸುರಕ್ಷಿತವಾಗಿ ಮನೆಗೆ ಬರಂಗೆ ಮಾಡಪ್ಪ ಅಂತೇಳಿ. ಆವಾಗ ಕನಸಿಗೆ ಹೋಗ್ತಾಳೆ. ಅಲ್ಲಿ ಹೋದರೆ ಆ ನಾಟಕ ಮಾಡ್ತಿರೋ ಹುಡುಗಿನೇ ಮದುವೆ ಮಾಡಿಕೊಂಡು ಕರ್ಕೊಬಂದು ಬಾಗಿಲು ತಟ್ತಿದ್ದಾನೆ. ನನಗೆ ಬಾಗಿಲು ತಟ್ಟಿದ ತಕ್ಷಣವೇ ಹೋಗಿ ಇವಳು ಬಾಗಿಲು ತೆಗ್ದಂಗೆ ಅವನು ಹೂವಿನಾರ ಹಾಕ್ಕೊಂಡು ಆ ಹುಡುಗಿನ ಕರ್ಕೊಂಡು ಬಂದು ಯಾರು ಇದು ಅಂತ ಕೇಳಿದ್ರೆ ನನ್ನ ಹೆಂಡ್ತಿ ಅಂತ ಹೇಳ್ದಂಗೆ, ನಾನು ಇದಕ್ಕೆ ಒಪ್ಪಲ್ಲ ಅಂತ ಇವಳು ಹೇಳ್ದಂಗೆ, ಆಮೇಲೆ ನೀನು ಒಪ್ಪದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಇವಳು ನನ್ನ ಹೆಂಡ್ತಿ ಅಂತೇಳಿ ಅವ್ನು ಕರ್ಕೊಬಂದು ನಡಿ ಒಳಗೆ ಹೋಗೋಣ ಅಂತೇಳಿ ಹೋದಂಗೆ ಅವ್ರ ಅಮ್ಮನ ದೂಕ್ಬಿಟ್ಟು ಈ ಥರ ಕನಸು ಬೀಳುತ್ತೆ. ಆವಾಗ ಅವಳಿಗೆ ಶಾಕ್ ಆಗುತ್ತೆ. ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ನನ್ನ ಮಾತನ್ನು, ಈ ಥರ ಮಾಡ್ಕೊಬಂದಿದ್ದಾನಲ್ಲ, ಇವನಿಗೆ ಆ ಜಾತಕದಲ್ಲಿ ದೋಷ ಇದೆ, ಇವನು ಮದುವೆ ಮಾಡ್ಕೊಳ್ಳೋಂಗೆ ಇಲ್ಲ, ಕೊನೆವರೆಗೂ ಹೀಗೆ ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೆ, ಆದರೆ ಇವನು ಈ ರೀತಿ ಮಾಡ್ಕೊಬಂದಿದ್ದಾನಲ್ಲ ಅಂತ ಅವಳು ತುಂಬಾ ಯೋಚನೆ ಮಾಡ್ತಾಳೆ. ಜಯ ಯೋಚನೆ ಮಾಡಿಕೊಂಡು ಆ ಥರ ಕನಸು ಕಾಣ್ತಿರುವಾಗ ಜೋರಾಗಿ ಕಿರ್ಚು ಬಿಡ್ತಾಳೆ. ಜೋರಾಗಿ ಕಿರ್ಚಿದಾಗ ಅದು ವಾಸ್ತವ ಸರಿ ಅಂತ ಹೇಳ್ಬಿಟ್ಟು ಗಂಡ ಓಡಿ ಬರ್ತಾನೆ. ಗಂಡ ಓಡಿ ಬಂದು ಯಾಕೆ ಕಿಡ್ತಲ್ಲ ಅಂತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಹಿಂಗೆ ಕನಸು ಬಿತ್ತು ಅಂತೇಳ್ಬಿಟ್ಟು. ಕನಸಲ್ವಾ, ಬಾ ಸಮಾಧಾನ ಮಾಡ್ತೀನಿ ಅಂತೇಳಿ. ಆಮೇಲೆ ಈ ಕಡೆ ಹೋದರೆ ಅವ್ರ ಅತ್ತೆ ಮನೆಯಲ್ಲಿ ಅವರ ಅತ್ತೆ ತೋರಿಸ್ತಾಳೆ ಎಲ್ಲಿ ಮಲಗೋದು ಅಕ್ಕ ಅಂತ. ಅವ್ರ ಅತ್ತೆ ಈ ಕಡೆ ರೂಮು ಅಂತ ತೋರಿಸ್ತಾಳೆ. ಅವನಿಗೆ 3 ರೂಮು ಒಂದೇ ಥರ ಇರ್ತವೆ, ಯಾವ ರೂಮು ಅಂತಲೂ ಗೊತ್ತಾಗಲ್ಲ. ಮತ್ತು ಎಲ್ಲ ಕಡೆನೂ ಮಗಳವೇ ವಾಲ್ ಪೋಸ್ಟ್ಗಳು ಇರ್ತವೆ, ಫೋಟೋ ಅವೆಲ್ಲ. ಅವ್ರ ಅಮ್ಮ ಆ ಥರ ತೋರಿಸ್ತಾಳೆ. 3 ರೂಮ್ ಇರ್ತವೆ, ಎಲ್ಲ ರೂಮಲ್ಲೂ ಒಂದೇ ರೀತಿ ಫೋಟೋಗಳು, ಹಾಲಲ್ಲಿ ಹಟ್ಟಿಲಿ ಎಲ್ಲ ಕಡೆನೂ ಅವಳ ಫೋಟೋಗಳೇ ಇರೋದ್ರಿಂದ ಯಾವ ರೂಮು ಅಂತ ಕನ್ಫ್ಯೂಸ್ ಆಗಿ ಹೋಗಿ ಅವಳ ರೂಮಲ್ಲೇ ಮಲಗಿಬಿಟ್ಟಿರ್ತಾನೆ, ಆ ಹೀರೋಯಿನ್ ರೂಮಲ್ಲಿ. ಆವಾಗ ಬೆಳಗ್ಗೆವರೆಗೂ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಅವಳೇನು ಅಂದ್ಕೊಂಡು ಬಂದ್ಲು, ನನ್ನ ಫ್ರೆಂಡ್ ಇಷ್ಟು ಬೇಗ ಬಂದು ಇಲ್ಲಿ ಮಲಗಿದ್ದಾಳಲ್ಲ ಅಂತ ಅವಳು ಬಂದು ಮಲ್ಕೊಂಡ್ಳು. ಇವನು ಆ ಕಡೆ ನೋಡೇ ಇಲ್ಲ, ಇವನು ಒಳ್ಳೆ ನಿದ್ದೆ ಮಾಡ್ತಿದ್ದಾನೆ. ಹಾಗಾಗ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾಯಿದ್ರು. ನಿದ್ದೆ ಹೊಡಿವಾಗ ಇಬ್ಬರೂ ಹೇಳ್ತಾರೆ ಒಂದೇ ಟೈಮಿಗೆ, ಎದ್ಬಿಟ್ಟು ಕಣ್ಣು ಉಚ್ಕೊಂಡು ನೋಡ್ತಾರೆ. ಮುಖ ನೋಡಿದ್ರೆ ಅವನು, ನೀನು ಯಾಕೆ ಇಲ್ಲಿ ಬಂದಿದ್ಯಾ, ನೀನು ಯಾಕೆ ಇಲ್ಲಿ ಬಂದಿದೆ ಅಂತ ಇಬ್ಬರೂ ಗಾಬರಿಯಾಗಿ ಜಗಳಕ್ಕೆ ಬಿದ್ದುಬಿಡ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅವ್ರ ಅತ್ತೆ ಅಂದರೆ ಅಕ್ಕ ಅಂತಾನಲ್ಲ, ಅವ್ರು ಓಡಿ ಬರ್ತಾಳೆ. ಓಡಿ ಬಂದು ಅವ್ರು ಸಮಾಧಾನ ಮಾಡಿ ಜಗಳಾಡಬೇಡಿ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಇಲ್ಲಿ ಈವೆಂಟ್ ಅವರು ತೋರಿಸ್ತಾ ಇರ್ತಾಳೆ ಮೇಡಮ್ ಬಂದು, ಹೀಗೆ ನೋಡಿ ಈ ಥರ ಡೆಕೋರೇಷನ್ ಸರಿನಾ, ಈ ರೀತಿ ಸರಿನಾ ಅಂತೇಳ್ಬಿಟ್ಟು 2-3 ವೆರೈಟಿ ತೋರಿಸ್ತಾಳೆ. ಆವಾಗ ಒಂದನ್ನು ಓಕೆ ಮಾಡಿಕೊಂಡು ಇದಿರಲಿ ಅಂತ ಹೇಳ್ತಾರೆ. ಆಮೇಲೆ ಅದನ್ನೇ ಓಕೆ ಮಾಡಿಕೊಂಡು ಅಷ್ಟೊತ್ತಿಗೆ ಅವನು ಡೆಕೋರೇಟ್ ಈ ಥರ ಮಾಡಬೇಕು ಅಂತೇಳಿ ಡೆಕೋರೇಟರ್ ಹೇಳಿರ್ತಾಳೆ. ಹೇಳಿದಾಗ ಇವರಿಬ್ಬರು ಅದನ್ನು ಹಿಡ್ಕೊಂಡು ಡೆಕೋರೇಟ್ ಮಾಡೋಕ್ಕೆ ಅಂತ ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಹುಡುಗಿ ಮದುವೆ ಆಗೋಂಥ ಗಂಡು ಬರ್ತಾ ಇರ್ತಾನೆ. ಆ ಗಂಡನ್ನ ನೋಡಿಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬಂದು ಇವಳು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ. ಆವಾಗ ಅವನು ಬಂದು ಅರ್ಶಿನ ಕುಟ್ಟೋದು, ಈ ಥರ ಈ ಅರ್ಶಿನ ಕುಟ್ಟೋದಕ್ಕೆ ಈ ರೀತಿ ಹೇಳ್ತಾರೆ, ಮತ್ತು ಅರ್ಶಿನ ಹಚ್ಚೋದಕ್ಕೆ ಈ ರೀತಿ ಹೇಳ್ತಾರೆ, ಭತ್ತ ಕುಟ್ಟೋದಕ್ಕೆ ಈ ರೀತಿ ಹೇಳ್ತಾರೆ, ಹಸೆ ಮೇಲೆ ಕೂರಿಸೋದಕ್ಕೆ ಈ ರೀತಿ ಹೇಳ್ತಾರೆ, ಮುಹೂರ್ತ ಮಾಡೋದಕ್ಕೆ ಈ ರೀತಿ ಹೇಳ್ತಾರೆ ಅಂತ ಎಲ್ಲನೂ ಕತೆ ಹೇಳ್ತಾ ಇರ್ತಾನೆ. ಆ ಕತೆ ಹೇಳಿದಾಗ ಅವು ಎಕ್ಸಲೆಂಟು, ಎಷ್ಟು ಚೆನ್ನಾಗಿ ಹೇಳ್ತೀಯ, ಎಷ್ಟು ವರ್ಣನೆ ಮಾಡಿ ಹೇಳ್ತೀಯ, ಇದೆಲ್ಲ ಹೆಂಗೆ ಗೊತ್ತಾಯಿತು ನಿಮಗೆ ಅಂತ. ಅಂದರೆ ಹಳ್ಳೀಲಿ ಈ ಥರ ಎಲ್ಲ ನಡೆಯುತ್ತೆ, ಅದಕ್ಕೆ ನನಗೆ ಇದೆಲ್ಲ ಗೊತ್ತಿದೆ ಅಂತ ಹೇಳ್ತಾನೆ. ಹಂಗಾಗ್ಬಿಟ್ಟು ರಾಮಣ್ಣನ ಎಷ್ಟು ಹೊಗಳ್ತಾರೆ ಅಂದರೆ, ರ್ಯಾಂಬೋ ತುಂಬ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು, ಇಷ್ಟು ಚೆನ್ನಾಗಿ ಎಲ್ಲ ಕಲ್ತಿದೀಯ ಅಂದರೆ ತುಂಬ ಸಂಸ್ಕೃತಿಯಿಂದ ಕಲ್ತಿದೀಯ, ತುಂಬ ಚೆನ್ನಾಗಿ ಬರುತ್ತೆ ನಿನಗೆ, ಎಲ್ಲದು ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತೆಲ್ಲ ಹೇಳಿ ಹೊಗಳಿ ಆಮೇಲೆ ಮಲ್ಗಕ್ಕೆ ಹೋಗ್ತಾರೆ. ಅಷ್ಟೆಲ್ಲ ಹೇಳಿ ಆದಮೇಲೆ ಮಲ್ಗಕ್ಕೆ ಹೋಗ್ತಾರೆ. ಅಲ್ಲಿ ಈ ರೀತಿ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಅವರ ಅಮ್ಮ ಬೇರೆ ಅಲ್ಲಿ ಏನೇನೋ ಕನಸು ಕಾಣ್ತಿದ್ದಾಳೆ, ನನ್ನ ಮಗನ ನೋಡಲೇಬೇಕು ಅಂತ ಹಠ ಮಾಡ್ಕೊಂಡು ಫ್ರೆಂಡಿಗೆ ಫೋನ್ ಮಾಡಿಕೊಂಡು, ಬಾ ನಾನು ನೀನು ಹೋಗೋಣ ಅಂತೇಳಿ ಎಲ್ಲ ಹೇಳ್ತಿದ್ದಾಳೆ.
ಇವನು ಅವ್ರ ಅಪ್ಪ, ಹುಡುಗಿ ಅಪ್ಪನೂ ಕೂಡ ಇಷ್ಟು ಚೆನ್ನಾಗಿ ರ್ಯಾಂಬೋ ಎಷ್ಟು ಚೆನ್ನಾಗಿ ನೀನು ವರ್ಣನೆ ಮಾಡ್ತೀಯ, ನೀನು ಇದೆಲ್ಲ ಎಲ್ಲಿ ಕಲಿತೆ ಅಂತ ಅವಳನ್ನು ಕೇಳ್ತಿರ್ತಾನೆ. ಇದೆಲ್ಲ ನಡೀತಾ ಇದೆ. ಆಮೇಲೆ ಅವರ ಅಪ್ಪ ಮದುವೆಗೆ ಏನೇನು ಬೇಕು ಎಲ್ಲ ಲೀಸ್ಟ್ ಮಾಡಿ ಡೆಕೋರೇಟು, ಹೂವು ಎಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ಎಲ್ಲ ಲೀಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಆ ಲೀಸ್ಟ್ ಮಾಡಿಕೊಂಡು ಎಲ್ಲ ಇಷ್ಟು ಖರ್ಚು ವೆಚ್ಚ ಎಲ್ಲ ಲೆಕ್ಕಾಚಾರ ಮಾಡ್ತಿರ್ತಾರೆ. ಆವಾಗ ಈ ಕಡೆ ಬಂದು ಇವನು ಎಕ್ಸ್ಪ್ಲೇನ್ ಮಾಡೋದನ್ನೆಲ್ಲ ಕೇಳಿಕೊಂಡು ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾನಲ್ಲ, ನನಗಿಂತನೂ ಚೆನ್ನಾಗಿ ಮಾಡ್ತಾನೆ ಅಂತೇಳ್ಬಿಟ್ಟು, ವರೆವಾ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತೇಳ್ಬಿಟ್ಟು ಅವಳು ಕೂಡ ಇದು ಈವೆಂಟು ಓನರ್ ಇದ್ದಾಳಲ್ಲ, ಅವಳು ಕೂಡ ಅವನನ್ನು ತುಂಬ ಹೊಗಳ್ತಾಳೆ, ನನಗಿಂತ ಬ್ರಿಲಿಯಂಟ್ ಇದ್ದಾನಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅವರ ಓರ್ಗಿತ್ತಿ ಅಲ್ಲೇ ಕೂತಿರ್ತಾಳೆ, ಅವಳು ಕೂಡ ಮುಖ ನೋಡ್ಕೊಂಡು ಊದಿಸ್ಕೊಂಡು ಕೂತಿರ್ತಾಳೆ. ಏನಿವನು ಇಷ್ಟೊಂದೆಲ್ಲ ಇದು ಮಾಡ್ತಾನಲ್ಲ, ಇವನಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ, ಎಲ್ಲ ಹೊಗಳೋದು ಮಾಡೋದು ಮಾಡ್ತಾರಲ್ಲ ಅಂತೇಳ್ಬಿಟ್ಟು ಈ ಹೂಗಳನ್ನು ತೊಗೊಂಡೋಗಿ ಅಲ್ಲಿ ಇಡಬೇಕು, ಇಡೋದು ಕುಚ್ಚಿಗೇನೆ ಆ ರೀತಿ ಡೆಕೋರೇಟ್ ಮಾಡಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಮಾಡಿರೋದ್ರಿಂದ ಅವನಿಗೆ ಈಸಿ ಆಗುತ್ತೆ ಅವೆಲ್ಲ ಕಲಿಯೋದಕ್ಕೆ. ಫಸ್ಟ್ ಡೇ ಎಲ್ಲ ಓಡೋಲ್ಟೋಗೋಣ, ಇವೆಲ್ಲ ನಮ್ಗೆ ಆಗಲ್ಲ, ಕದ್ದೋಗೋಣ ಓಡೋಗೋಣ ಅಂತೆಲ್ಲ ಸ್ಕೆಚ್ ಹಾಕ್ಕೊಂಡಿದ್ರು. ಇವಾಗ ಅದೆಲ್ಲ ಚೆನ್ನಾಗಿ ಬರ್ತಾ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಇಲ್ಲೇ ಇದ್ಬಿಟ್ಟು ಕೆಲಸ ಮಾಡೋಣ ಅಂತ ಇಬ್ಬರು ಸ್ನೇಹಿತರು ಮಾತಾಡಿಕೊಂಡು ಇಲ್ಲೇ ಮಾಡ್ತಾಯಿರ್ತಾರೆ. ಆದರೆ ಅವನ ಸ್ನೇಹಿತ ಎಲ್ಲಿ ಮಲ್ಕೊಂಡ ಅಂತ ಗೊತ್ತಿಲ್ಲ. ಇವನು ಅವಳ ರೂಮಲ್ಲೇ ಹೋಗಿ ಹೀರೋಯಿನ್ ರೂಮಲ್ಲೇ ಮಲಗಿರ್ತಾನೆ. ಈ ಕಡೆ ಬಂದು ಆ ಹುಡುಗಿ ಮದುವೆ ಆಗೋಂಥ ಗಂಡು ಬರ್ತಾಯಿರ್ತಾನೆ. ಇವನಿಗೂ ಅವನಿಗೂ ಫಸ್ಟೇ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಮುಖ ನೋಡಿದ ತಕ್ಷಣ ಇವನ ಅಂಥೇಳಿ ಇಬ್ಬರೂ ಇದು ಮಾಡ್ತಿರ್ತಾರೆ. ಇವನು ಬಂದುಬಿಟ್ಟು ಮೋಸ ಮಾಡೋಕ್ಕೆ, ಇವರಪ್ಪ ಇವನು ಸ್ಕೆಚ್ ಹಾಕ್ಕೊಂಡಿದ್ದಾರೆ, ಖತರ್ನಾಕ್ ಬುದ್ಧಿ, ಮೋಸ ಮಾಡೋದಕ್ಕೆ, ಅಂದರೆ ಹುಡುಗಿ ಮನೆಯಿಂದ ಎಲ್ಲ ಬಾಚ್ಕೋಬೇಕು ಅನ್ನೋದು ಇವ್ರ ಆಸೆ, ಇಂಟೆನ್ಷನ್ ಆಗಿದೆ. ಓಕೆ, ಅದಕ್ಕೋಸ್ಕರ ಇವರು ಈ ರೀತಿ ಮಾಡ್ತಾ ಇರ್ತಾರೆ. ಬಟ್ ಇದು ಮರ್ಯಾದೆ ರಾಮಣ್ಣಂಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಇಲ್ಲಿ ರ್ಯಾಂಬೋ ಅಂತ ಹೆಸರು ಬದಲಾಯಿಸಿರೋದ್ರಿಂದ ರ್ಯಾಂಬೋಗೆಲ್ಲ ಗೊತ್ತಿರುತ್ತೆ. ಆ ಕಡೆ ನೋಡಿದ್ರೆ ಅವರಮ್ಮ ರೆಡಿ ಆಗೋಳೆ ನಾಳೆ ಅಲ್ಲಿಂದ ಹೊರಡೋಕ್ಕೆ. ಅವಳು ಕನ್ಸಲ್ಲಿ ನನ್ನ ಮಗ ಬರ್ತಿದ್ದಾನೆ, ಈ ಥರ ಏನೋ ಎಡವಟ್ ಆಗಂಗಿದೆ, ಅದಕ್ಕೆ ನಾನು ನನ್ನ ಮಗನ ನೋಡಲೇಬೇಕು ಅಂತ ಅವಳು ಹಠ ಮಾಡ್ಕೊಂಡು ಬರ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.